ನಾರ್ತ್ ಇಂಡಿಯಾದಲ್ಲಿ ದುಡ್ಡು ಇಶ್ಯೂ ನಡೀತಾ ಇದೆ. ಜನರ ದುಡ್ಡನ್ನ ಕಳ್ತನ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಕಾಣಿಕೆ ಡೊನೇಷನ್ ಅಂತ ದುಡ್ಡನ್ನ ಕಳ್ತನ ಮಾಡಿದ್ದಾರೆ. ₹1 ಅಲ್ಲ, ₹2 ಕೋಟಿ ಕೋಟಿ ಕಳ್ತನ ಆಗಿದೆ. ಅಪೋಸಿಷನ್ ಪಾರ್ಟಿ 1000 ಕೋಟಿಗಿಂತ ದೊಡ್ಡ ಸ್ಕ್ಯಾಮ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಇನ್ವಾಲ್ವ್ ಆಗಿದ್ದಾರೆ. ಜನ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಅಷ್ಟು ದೂರ ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಬೇಡ್ಕೊಂಡಿರ್ತಾರೆ, ಈ ತರ ಏನಾದ್ರು ಒಳ್ಳೇದಾದ್ರೆ ಇಷ್ಟು ದುಡ್ಡನ್ನ ಡೊನೇಟ್ ಮಾಡ್ತೇನೆ ಅಂತ. ಆ ಡೊನೇಟ್ ಮಾಡಿರೋ ದುಡ್ಡನ್ನ ಕಳ್ತನ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ 800 CCTV ಕ್ಯಾಮ್ರಾಸ್ ಇದೆ. 100 ಜನ ಸೆಕ್ಯೂರಿಟೀಸ್ ಇರ್ತಾರೆ. ತುಂಬಾ ಆರ್ಗನೈಸ್ಡ್ ಆಗಿ, ತುಂಬಾ ಪ್ಲಾನ್ಡ್ ಆಗಿ, ತುಂಬಾ ದಿನಗಳಿಂದ ಡೈಲಿ ಕಳ್ತನ ಮಾಡಿದ್ದಾರೆ. ಇದಾಗಿದೆ ಎಲ್ಲಿ ಅಂದ್ರೆ, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಓಪನ್ ಮಾಡಿದ್ದು ರಾಮ ಮಂದಿರ ದೇವಸ್ಥಾನದಲ್ಲಿ. ಓಪನ್ ಮಾಡ್ಬೇಕಂತ ಎಷ್ಟೊಂದು ವರ್ಷ ಕೇಸ್ ನಡೆಸಿ ಅದಾದ ಪರ್ಮಿಷನ್ ಕೊಟ್ಟರು ಓಪನ್ ಮಾಡಬಹುದು ಅಂತ. ಈ ದೇವಸ್ಥಾನ ಓಪನ್ ಮಾಡಕ್ಕೆ ಬರೀ ಇಂಡಿಯನ್ ಗೌರ್ಮೆಂಟ್ ಮಾತ್ರ ಅಲ್ಲ, ಇಂಡಿಯಾ ಫುಲ್ ಎಷ್ಟೊಂದು ಜನ ಡೊನೇಟ್ ಮಾಡಿದ್ರು ಈ ಟೆಂಪಲ್ ಓಪನ್ ಆಗಕ್ಕೆ. ಓಪನ್ ಆಗ್ಬೇಕಾದ್ರೆ ಎಷ್ಟೊಂದು ಪೊಲಿಟಿಕಲ್ ಚಾಲೆಂಜಸ್ ಇತ್ತು, ಎಷ್ಟೊಂದು ರಿಲಿಜಿಯಸ್ ಇತ್ತು, ಎಷ್ಟೊಂದು ಜನ ನಂಬಿ ಈ ಟೆಂಪಲ್ ಬಂದ್ಮೇಲೆ ಏನೋ ಒಂದು ಒಳ್ಳೇದಾಗ್ಬೋದು ಅಂತ. ಆ ಜನರೇ ಇವಾಗ ಮೋಸ ಹೋಗಿರೋದು. ದೇವಸ್ಥಾನದಲ್ಲಿ ಕೆಲಸ ಮಾಡೋರೇ ಈ ಜನ ನೇಮಿಸಿದ್ದಾರೆ. ಬರೀ 12 ರಿಂದ 15 ಸಾವಿರ ರೂಪಾಯಿ ಸಂಬಳ ತಗೊಳ್ಳೋರು ದೇವಸ್ಥಾನದಲ್ಲಿ ಕೆಲಸ ಮಾಡಿ ಅವ್ರು ಬಂದು ₹1 ಕೋಟಿ ಮನೆ ಕಟ್ತಿದ್ದಾರೆ. ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 2021 ನಲ್ಲಿ ಮಹಿಪಾಲ್ ಸಿಂಗ್ ಅನ್ನೋರು ಬರ್ತಾರ ಡೊನೇಷನ್ಸ್ ಗೆ ಸರಿಯಾಗಿ ಅಕೌಂಟ್ಸ್ ಇಲ್ಲ, ಸರಿಯಾಗಿ ಬುಕ್ಸ್ ಇಲ್ಲ, ಸರಿಯಾಗಿ ರೆಕಾರ್ಡ್ ಮೇಂಟೈನ್ ಮಾಡ್ತಲ್ಲ ಅಂತ ಅವಾಗಲೇ ಒಂದು ಅಲಾರಂ ರೈಸ್ ಮಾಡಿರ್ತಾರೆ. ರಾಮ ಮಂದಿರ ದೇವಸ್ಥಾನಕ್ಕೆ ಜಗತ್ತಲ್ಲಿ ಎಷ್ಟೊಂದು ಕಡೆಯಿಂದ ಡೊನೇಷನ್ಸ್ ಬಂದಿದೆ. ಇದು ಯಾವ್ದಕ್ಕೂ ರೆಕಾರ್ಡ್ಸ್ ಇಲ್ಲ. ಡೊನೇಷನ್ಸ್ ಅಂದ್ರೆ ಬರೀ ಕ್ಯಾಶ್ ಆಗಿ ಮಾತ್ರ ಕಳಿಸಿಲ್ಲ, ಅವರು ಚಿನ್ನ ಬೆಳ್ಳಿ ಅಂತ ಏನೇನೋ ಕಳಿಸಿದ್ದಾರೆ. ಇದು ಯಾವ್ದಕ್ಕೂ ರೆಕಾರ್ಡ್ಸ್ ಇಲ್ಲ. ಈ ತರ ಬಂದಿದ್ದ ದುಡ್ಡಲ್ಲ ಎಷ್ಟೊಂದು ಕಳೆದೋಗ್ತದೆ, ಎಷ್ಟೊಂದು ಜನ ಕಳ್ತನ ಮಾಡ್ತಾ ಇದಾರೆ ಅಂತ 2021 ನಲ್ಲೇ ಮಹಿಪಾಲ್ ಸಿಂಗ್ ಅವರು ಹೇಳ್ತಾರೆ. ಅದನ್ನ ಹೇಳಿದಕ್ಕೆ ಅವ್ರನ್ನೇ ಕೆಲಸ ಬಿಟ್ಟು ತೆಗೆದಿದ್ದಾರೆ. ಅದಾದ್ಮೇಲೆ ರಾಮ ಮಂದಿರನ ಇನೋಗ್ರೇಟ್ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಹೋಗಿ ಓಪನ್ ಮಾಡ್ತಾರೆ. ಫಸ್ಟ್ ದಿವಸನೇ ಒಂದು 5 ಲಕ್ಷ ಜನ ಬಂದಿದ್ದಾರೆ ಅಲ್ಲಿಗೆ. ಆನ್ ಆವ್ರೇಜ್ ಡೈಲಿ 1 ಲಕ್ಷ ಜನ ಬರ್ತಾ ಇದ್ದಾರೆ. ಡೈಲಿ 1 ಲಕ್ಷ ಅನ್ನೋದು ದೊಡ್ಡ ನಂಬರ್. ಎಷ್ಟು ಡೊನೇಷನ್ಸ್ ಬರುತ್ತೆ ಅಂತ ಯೋಚನೆ ಮಾಡಿ. ಬರೀ ಕುಂಭಮೇಳ ಟೈಮಲ್ಲಿ 10 ಲಕ್ಷ ಜನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇಂಡಿಯಾ ಎಲ್ಲ ಯಾವ ದೇವಸ್ಥಾನಕ್ಕೂ ಇಷ್ಟು ಜನ ಬಂದಿರಲ್ಲ. ನಮ್ಮೂರು ಕರ್ನಾಟಕ ಬೆಂಗಳೂರಿಂದಾನೇ ಒಂದಷ್ಟು ಜನ ಹೋಗಿ ಡೊನೇಟ್ ಮಾಡಿರ್ತಾರೆ. ಇವಾಗ ಕಳ್ತನ ಮಾಡಿದ್ದು ಯಾರು ಅಂತ ನೋಡಿದ್ರೆ 8 ಜನ ಅವ್ರು ಸಿಗಾಕೊಂಡಿದ್ದಾರೆ. ಮುಂಚೆ ಮಣಿಪಾಲ್ ಸಿಂಗ್ ಅವರು ಆಚೆ ಅಂದಿದ್ದಕ್ಕೆ ಅವ್ರನ್ನ ಕೆಲಸ ಬಿಟ್ಟು ತೆಗೆದಿದ್ದಾರೆ. ಅದಾದ್ಮೇಲೆ ಏನಾಗಿದೆ ಅಂದ್ರೆ, ರೀಸೆಂಟ್ ಆಗಿ ಸೆಕ್ಯೂರಿಟಿ, ದೊಡ್ಡ ದೇವಸ್ಥಾನ, ಎಷ್ಟೊಂದು ಜನ ಸೆಕ್ಯೂರಿಟೀಸ್ ಇದ್ದಾರೆ, ಎಷ್ಟೊಂದು ಟೀಮ್ಸ್ ಆಫ್ ಸೆಕ್ಯೂರಿಟೀಸ್ ಇದ್ದಾರೆ. ಇದೆಲ್ಲಾನು ಔಟ್ಸೋರ್ಸ್ ಮಾಡಿದ್ದಾರೆ. ಪ್ರೈವೇಟ್ ಸೆಕ್ಯೂರಿಟೀಸ್ ಆಲ್ಮೋಸ್ಟ್ ಅಲ್ಲಿ ಇರೋದು. ಪ್ಯಾರಾಮಿಲಿಟರಿನೂ ಇದ್ದಾರೆ, ಪೊಲೀಸ್ ಅವರು ಇದ್ದಾರೆ, ಬಟ್ ಮೆಜಾರಿಟಿ ಬಂದು ಪ್ರೈವೇಟ್ ಸೆಕ್ಯೂರಿಟೀಸ್. ಆ ತರ ಒಂದು ಪ್ರೈವೇಟ್ ಸೆಕ್ಯೂರಿಟಿ ಟೀಮ್ ರೌಂಡ್ಸ್ ಹೋಗ್ಬೇಕಾದ್ರೆ ನೋಡ್ತಾರೆ ದುಡ್ಡೆಲ್ಲ ಬಂದು ಇರೋ ಕಡೆ ಇಲ್ಲ, ಬೇರೆ ಎಲ್ಲೋ ಇದೆ. ಎಷ್ಟೊಂದು ಜನ ದುಡ್ಡು ಹಾಕೋದು ಹುಂಡಿಯಲ್ಲಿ. ಆ ಹುಂಡಿಯಲ್ಲಿರೋ ದುಡ್ಡೆಲ್ಲ ಎಲ್ಲಿರ್ಬೇಕು, ಎಲ್ಲಿ ದುಡ್ಡನ್ನೆಲ್ಲ ಕೌಂಟ್ ಮಾಡ್ತಾರೋ ಅಲ್ಲಿರಬೇಕು. ಆದ್ರೆ ಸಂಬಂಧನೇ ಇಲ್ಲದೆ ಆ ದುಡ್ಡೆಲ್ಲ ಬಂದು ಬಾತ್ರೂಮ್ ಅಲ್ಲಿ ಕಂಡುಹಿಡಿತಾರೆ. ಫಸ್ಟ್ ದಿವಸ ಪ್ರೈವೇಟ್ ಸೆಕ್ಯೂರಿಟಿ ಅವರು 2 ಲಕ್ಷ ರೂಪಾಯಿ ದುಡ್ಡನ್ನ ಬಾತ್ರೂಮ್ ಅಲ್ಲಿ ಕಂಡುಹಿಡಿತಾರೆ. ಅವ್ರಿಗೆ ಆಶ್ಚರ್ಯ, ಇದು ಹೇಗೆ ಇಲ್ಲಿ ಬಂತು ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ದಿವಸ ಇಂದ ಡೈಲಿ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ನೋಡಿದ್ರೆ ಡೈಲಿನೂ 2 ಲಕ್ಷ ಅಲ್ಲಿ ಸಿಗ್ತಾ ಇರುತ್ತೆ ಅವ್ರಿಗೆ. ಅವಾಗ ಪ್ರೈವೇಟ್ ಸೆಕ್ಯೂರಿಟಿ ಅವರಿಗೆ ಕನ್ಫರ್ಮ್ ಆಗುತ್ತೆ, ಉಂಡಿಯಲ್ಲಿ ಬರೋ ದುಡ್ಡನ್ನ ಬಂದು ಇವ್ರು ಎತ್ಕೊಂಡ್ ಬಂದು ಬಾತ್ರೂಮ್ ಅಲ್ಲಿ ಬಚ್ಚಿಕ್ತಾ ಇದ್ದಾರೆ ಅಂತ. ಇಂಡಿಯಾದಲ್ಲೇ ಜನ ಜಾಸ್ತಿ ಹೋಗೋ ದೇವಸ್ಥಾನಕ್ಕೆ ಡೊನೇಷನ್ಸ್ ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡಿ, ಲಕ್ಷ ಬರೀ ಬಾತ್ರೂಮ್ ಅಲ್ಲೇ ಸಿಗ್ತಾ ಇದೆ ಅವ್ರಿಗೆ. ಇವಾಗ ಸೆಕ್ಯೂರಿಟೀಸ್ ಅವರೆಲ್ಲ ಇಂಟರ್ನಲ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಇದನ್ನ ಯಾರು ಮಾಡ್ತಾ ಇರ್ಬೋದು ಅಂತ. ಅವ್ರಿಗೆ ಯಾರ್ಯಾದ್ಮೇಲೆಲ್ಲ ಡೌಟ್ ಇದೆಯೋ ಅವ್ರ ಮನೆಗೆ ಡೈರೆಕ್ಟ್ ಆಗಿ ಹೋಗಿ ರೈಡ್ ಮಾಡ್ತಾರೆ. ಡೈಲಿ ಲಕ್ಷಾಂತರ ಜನ ಬಂದೋಗೋ ಈ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಹುಂಡಿಯಲ್ಲಿ ಇಲ್ಲಾಂದ್ರೆ ಡೊನೇಷನ್ಸ್ ಆಗಿ ಕಾಸು ಕೊಡ್ತಾರೆ. ಈ ದುಡ್ಡೆಲ್ಲ ಬಂದು SBI ಬ್ಯಾಂಕ್ಗೆ ಹೋಗೋದು. ಬಟ್ ಅವ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಕೌಂಟ್ ಮಾಡೋಕ್ಕೆ ಪ್ರಾಪರ್ ಆಗಿ ಒಂದು ಟೀಮ್ ಬೇಕಿತ್ತು. ದುಡ್ಡನ್ನು ಕೌಂಟ್ ಮಾಡೋಕ್ಕೆ ಎಷ್ಟೊಂದು ಜನ ಬೇಕಾಗಿತ್ತು ಅವ್ರಿಗೆ. ಯಾಕಂದ್ರೆ ಆ ದೇವಸ್ಥಾನಕ್ಕೆ ಎಷ್ಟೊಂದು ಕಾಸು ಬರ್ತಾ ಇರುತ್ತೆ ಡೈಲಿ. ಅದಕ್ಕೆ SBI ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಪ್ರೈವೇಟ್ ಆಗಿ ಒಂದು ಟೀಮ್ ನ ಫಾರ್ಮ್ ಮಾಡ್ತಾರೆ. ಈ ಟೀಮ್ ಬಂದು ಸೈನಿಕ್ ಅಂತ ಹೆಸರಿಟ್ಟಿದ್ದಾರೆ. SBI ಬಂದು ಈ ಟೀಮ್ ನ ಲೋಕಲ್ ಅಲ್ಲೇ ಫಾರ್ಮ್ ಮಾಡ್ತಾರೆ. ಆ ಊರ್ ಜನಗೆ ಕೊಟ್ಬಿಟ್ಟು ಕಾಂಟ್ರಾಕ್ಟ್ ವರ್ಕರ್ಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. 40 ಜನವರೆಗೂ ನೀವು ಹೈರ್ ಮಾಡಿ ಅಂತ ಹೇಳಿರ್ತಾರೆ. ಆದ್ರೆ ಈ ಸೈನಿಕ್ ಟೀಮ್ ಹೆಡ್ ಏನಂತಾರೆ ಅಂದ್ರೆ, SBI ಅವರೇ ಬಂದು 40 ಜನನ ಸೆಲೆಕ್ಟ್ ಮಾಡಿ ನೀವು ಈ 40 ಜನನೇ ಯೂಸ್ ಮಾಡಬೇಕು ಅಂತ ಕಳಿಸಿದ್ದಾರೆ. ಈ 40 ಜನ ಯಾರು ಅಂತ ನೋಡಿದ್ರೆ, ಈ ದೇವಸ್ಥಾನದಲ್ಲಿ ಮುಖ್ಯವಾಗಿರೋರಿಗೆ ಬೇಕಾಗಿರೋರು, ಇಲ್ಲಾಂದ್ರೆ ಆ ಊರಲ್ಲಿ VVIPs ಇರ್ತಾರಲ್ಲ ಅವ್ರಿಗೆ ಬೇಕಾಗಿರೋರು, ಇಲ್ಲಾಂದ್ರೆ ಪೊಲಿಟಿಷಿಯನ್ಸ್ ಬೇಕಾಗಿರೋರು, ಡ್ರೈವರು, ರಿಲೇಟಿವ್ಸ್, ಅವ್ರಿಗೆ ಗೊತ್ತಿರೋರು, ಅವ್ರನ್ನೆಲ್ಲ ಸೇರಿಸಿ 40 ಜನ ಟೀಮ್ ನ ರೆಡಿ ಮಾಡಿರ್ತಾರೆ. ಈ 40 ಜನನ ಎಲ್ಲಿ ಕೌಂಟ್ ಮಾಡ್ತಾರೋ ಆ ಜಾಗ ಕರ್ಕೊಂಡ್ ಬಂದ್ಮೇಲೆ, ಜನ ನಂಬ್ಕೊಂಡು ಹಾಕಿರೋ ದುಡ್ಡುನು ಆ ಜಾಗಕ್ಕೆ ಬಂದ್ಮೇಲೆ ಇವ್ರಿಗೆ ಆ ದೇವಸ್ಥಾನದಲ್ಲಿ ಎಲ್ಲಾನು ಗೊತ್ತು. CCTV ಆಂಗಲ್ ಹೆಂಗಿದೆ, CCTV ಯಾವ ಕಡೆ ಕವರ್ ಆಗುತ್ತೆ, CCTV ಯಾವ ಕಡೆ ಕವರ್ ಆಗಲ್ಲ, ದುಡ್ಡನ್ನ ಯಾವ ಕಡೆಯಿಂದ ಆಚೆ ಎತ್ಕೊಂಡು ಹೋಗ್ಬೋದು ಅಂತ ಎಲ್ಲಾನು ಇವ್ರಿಗೆ ಗೊತ್ತು. ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಕೌಂಟಿಂಗ್ ಮಾಡೋರ್ಗೆಲ್ಲ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಶೂಸ್ ಹಾಕಂಗಿಲ್ಲ, ಪಾಕೆಟ್ಸ್ ಇರೋ ಬಟ್ಟೆ ಹಾಕಂಗಿಲ್ಲ. ಆದ್ರೆ ಈ ದೇವಸ್ಥಾನದಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಈ ರಾಮ ಮಂದಿರ ದೇವಸ್ಥಾನದಲ್ಲಿ CCTV ಫುಟೇಜ್ ಬ್ಯಾಕಪ್ ಬಂದು ಬರೀ 45 ಡೇಸ್ ಇದೆ. ಆದ್ರೆ ಯೂಶಲ್ ಆಗಿ ಎಲ್ಲ ಕಡೆ ಬಂದು ಅದು 6 ಮಂತ್ಸ್ ಇರಬೇಕು. ಅಂದ್ರೆ 180 ಡೇಸ್ ಅಟ್ಲೀಸ್ಟ್ ಇರಬೇಕು. ಈ ದೇವಸ್ಥಾನದಲ್ಲಿ ಬರೀ 45 ಡೇಸ್ ಇದೆ. ಈ 40 ಜನ ಇಲ್ಲಿ ಕಾಂಟ್ರಾಕ್ಟ್ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ಮುಂಚೆ ಅವ್ರ ಪ್ರೊಫೆಷನ್ ಏನಾಗಿತ್ತು ಅಂತ ನೋಡಿದ್ರೆ, ಒಬ್ರು ಬಂದು ಯೋಗ ಟೀಚರ್, ಇನ್ನೊಬ್ರು ಬಂದು ರಿಪೇರ್ ಶಾಪ್ ಅಲ್ಲಿ ವರ್ಕರ್, ಇನ್ನೊಬ್ರು ಬಂದು ಪ್ರೈಮರಿ ಸ್ಕೂಲ್ ಟೀಚರ್, ಡ್ರೈವರು, ವೆಲ್ಡಿಂಗ್ ಮಾಡೋರು. ಇವ್ರದೆಲ್ಲ ಆವರೇಜ್ ಸ್ಯಾಲರಿ ಬಂದು ಬರೀ 10 ರಿಂದ 15 ಸಾವಿರವರೆಗೂ ಇತ್ತು. ಇದರಲ್ಲಿ 8 ಜನ ಬಂದು ಸಿಗಾಕೊಂಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಸರಿ, ಇವ್ರು ಹೇಗೆ ಕಳ್ತನ ಮಾಡ್ತಿದ್ರು ಅಂತ ನೋಡಿದ್ರೆ, ಕೌಂಟಿಂಗ್ ಮಾಡ್ಬೇಕಾದ್ರೆ ಒಂದ್ 4 ಜನ ಎದ್ದು ನಿಂತ್ಕೊಂಡು CCTVನ ಕವರ್ ಮಾಡ್ಕೊಂಡು ನಿಂತ್ಕೊಂತ ಇದ್ರು. ಇವ್ರು ದುಡ್ಡನ್ನ ಕೌಂಟ್ ಮಾಡೋದು ಕಾಣಿಸ್ದೆ CCTV ಗಡ್ಡ ನಿಂತ್ಕೊಂತ ಇದ್ರು. ಕೌಂಟ್ ಮಾಡೋರು ಬಂದು ದುಡ್ಡನ್ನ ಎತ್ತಿ ಶರ್ಟ್ ಅಲ್ಲಿ ಇಲ್ಲಾಂದ್ರೆ ಪಂಚೆಯಲ್ಲಿ ಹಾಕೊಳ್ಳೋದು ಮಾಡಿ, ಹೀಗೆ ಮಾಡಿ 1000 ಅಲ್ಲ 2000 ಅಲ್ಲ ಡೈಲಿ 8 ಲಕ್ಷವರೆಗೂ ಅಲ್ಲಿ ಕಳ್ತನ ಆಗ್ತಾ ಇದೆ ಅಂತ ದೇವಸ್ಥಾನದಲ್ಲಿ.
ಇವ್ರು ಈ ತರ ಡೈಲಿ ಮಾಡ್ತಾರೆ. ಅಲ್ಲಿರೋ 800 CCTV ಕ್ಯಾಮ್ರಾ ಅಲ್ಲಿ ಯಾವ ಕ್ಯಾಮ್ರಾಲು ಏನು ರೆಕಾರ್ಡ್ ಆಗಿಲ್ಲ. ಅಪೋಸಿಷನ್ ಪಾರ್ಟಿ ಏನಂತಿದ್ದಾರೆ ಅಂದ್ರೆ ಇದು ವರ್ಷಗಟ್ಟಲೆಯಿಂದ ಹಿಂಗ್ ನಡೀತಾ ಇದೆ ಅಂತ ಹೇಳ್ತಾರೆ. ಪೊಲೀಸ್ ಇದ್ದಾರೆ, ಪ್ಯಾರಾಮಿಲಿಟರಿ ಇದ್ದಾರೆ, ಪ್ರೈವೇಟ್ ಸೆಕ್ಯೂರಿಟಿ ಇದ್ದಾರೆ. ಬಟ್ ಈ ದೇವಸ್ಥಾನದಲ್ಲಿ ದುಡ್ಡು ಎಣಿಸಿ ಆಚೆ ಹೋಗೋರಿಗೆ ಯಾವುದೇ ರೀತಿ ಚೆಕಿಂಗ್ ಇಲ್ಲ. ಇವರು ಹೇಗೆ ಆಪರೇಟ್ ಮಾಡ್ತಾ ಇದ್ರು ಅಂದ್ರೆ ಫಸ್ಟ್ ಕೌಂಟಿಂಗ್ ರೂಮ್ ಇಂದ ದುಡ್ಡು ಎತ್ತಿಡ್ಕೊಳ್ಳೋದು, ಅಲ್ಲಿಂದ ಬಾತ್ರೂಮ್ಗೆ ಎತ್ಕೊಂಡು ಹೋಗಿ ದುಡ್ಡು ಸಿಕ್ಕೋದು, ಅಲ್ಲಿಂದ ಆಚೆ ಎತ್ಕೊಂಡು ಹೋಗೋದು. ಇದನ್ನ ಇಟ್ಕೊಳ್ಳೋಕ್ಕಂತಾನೆ ಒಂದು ವೇರ್ ಹೌಸ್ ನೇ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಫಸ್ಟ್ ವೇರ್ ಹೌಸ್ಗೆ ಹೋಗಿ ದುಡ್ಡನ್ನ ಇಡ್ತಾ ಇದ್ರು. ನೆಕ್ಸ್ಟ್ ಆ ವೇರ್ ಹೌಸ್ಗೆ ಹೋಗೋದಕ್ಕಂತಾನೆ ಒಂದು SUV ತಗೊಂಡಿದ್ದಾರೆ. ಆಮೇಲೆ ಒಬ್ಬೊಬ್ಬನು ಒಂದೊಂದು SUV ತಗೊಂಡ್ರು. ಒಂದ್ ಲೆವೆಲ್ಗೆ ಇವ್ರ ಮನೇಲಿ ಕಾಸು ಇಟ್ಕೊಳ್ಳೋಕ್ಕಾಗದೆ ಎಷ್ಟೊಂದು ಜನ ಗಿಫ್ಟ್ಸ್ ಕೊಟ್ಟಿದ್ದಾರೆ. ಅದರಲ್ಲೂ ಒಬ್ಬ ಬಂದು ಒಂದು ಮದ್ವೆಗೆ ಹೋಗಿ 25 ಲಕ್ಷವರೆಗೂ ಗಿಫ್ಟೇ ಕೊಟ್ಟಿದ್ದಾನಂತೆ. ಕಾಸು ಇಟ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗದೆ ಇವರೆಲ್ಲ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಫೆಬ್ರವರಿಯಲ್ಲಿ 8 ಜನದಲ್ಲಿ ಒಬ್ಬ ವೆಲ್ಡಿಂಗ್ ಮಾಡ್ತಾ ಇದ್ದವನು ಹೈವೇ ಅಲ್ಲಿ ದೊಡ್ಡ ಜಾಗ, ಎಕರೆಗಟ್ಟಲೆ ಜಾಗ ತಗೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ತಾ ಇದ್ದಾನೆ. ಈ ತರ ಒಬ್ಬೊಬ್ಬನು ಒಳಗಿಂದ ಅಷ್ಟಷ್ಟು ಕಾಸ್ಟ್ ಎತ್ಕೊಂಡು ಹೋಗಿ ಆಚೆ ಸೇರ್ ಸಿಕ್ಕಿದ್ದಾರೆ. ಓಕೆ, ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟ್ ಪ್ರೈವೇಟ್ ಸೆಕ್ಯೂರಿಟಿ ಟೀಮ್ ಅವ್ರು ಬಂದು ಒಬ್ರು ಮನೆಗೆ ರೈಡ್ ಹೋಗಿರ್ತಾರೆ ಅಂತ. ಅವ್ರ ಮನೇಲಿ ದುಡ್ಡನ್ನ ಎಲ್ಲಿಂದ ತೆಗಿತಾರ ಅಂದ್ರೆ ಅವ್ರ ಮನೇಲಿ ಹಸು ಇದೆ. ಹಸು ಸಗಣಿ ಎಲ್ಲ ಹಾಕಿರುತ್ತಲ್ಲ ಒಂದ್ ಜಾಗ, ಅದ್ರೊಳಗಿಂದ 2 ಲಕ್ಷ ರೂಪಾಯಿ ತೆಗಿತಾರೆ. ಇದು ದೇವಸ್ಥಾನದ ಕಮಿಟಿ ಗೊತ್ತಾದಾಗ ಅವ್ರು ಏನ್ ಅನ್ಕೊಂತಾರೆ ಅಂದ್ರೆ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಕಳ್ತನ ನಡೀತದೆ ಅಂತ ಆಚೆ ಗೊತ್ತಾದ್ರೆ ಈ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವ್ರು ಆಚೆ ಹೇಳಲ್ಲ. ಒಬ್ಬೊಬ್ರೆ ಇವನು ಇನ್ವಾಲ್ವ್ ಆಗಿದ್ದಾನೆ, ಅವನು ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಹೆಸರುಗಳು ಆಚೆ ಬರ್ತಾ ಇರುತ್ತೆ. ಹಂಗೆ ಇದು ಪೊಲಿಟಿಕಲ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿರೋ ಅಪೋಸಿಷನ್ ಲೀಡರ್ ಅಖಿಲೇಶ್ ಯಾದವ್ ಬಂದು ಇಷ್ಟೊಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ, ಇಷ್ಟೊಂದು ಹಣ ಕಳ್ತನ ಆಗಿದೆ, ಇದನ್ನ ಗೌರ್ಮೆಂಟ್ ನೋಡ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಅವರು ಒಂದು SIT ಫಾರ್ಮ್ ಮಾಡಿದ್ದಾರೆ. ಅದ್ರಲ್ಲಿ 3 IPS ಆಫೀಸರ್ಸ್ ಇದ್ದಾರೆ. ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಹೋಗಿ ಕಳೆದೋಗಿರೋ ಹಣ, ಚಿನ್ನ, ಬೆಳ್ಳಿನೆಲ್ಲ ಕಂಡಿಡಿಯೋದು. ಅಷ್ಟೇ ಅಲ್ಲದೆ ಈ 40 ಜನಕ್ಕೂ ಮತ್ತೆ VIPs ಯಾರು ಇವ್ರನ್ನ ಈ ಕೆಲಸಕ್ಕೆ ರೆಕಮೆಂಡ್ ಮಾಡಿರ್ತಾರೋ ಅವ್ರಿಗೆ ಏನ್ ಲಿಂಕ್ ಅಂತ ಚೆಕ್ ಮಾಡಕ್ ಹೇಳಿದ್ದಾರೆ. ಮತ್ತೆ ಆ VIPsಗೂ ಮತ್ತೆ ಈ ಕಳ್ಳತನಕ್ಕೂ ಏನ್ ಕನೆಕ್ಷನ್ ಇದೆ ಅಂತ ಇನ್ವೆಸ್ಟಿಗೇಟ್ ಮಾಡಕ್ ಹೇಳಿದ್ದಾರೆ. ಇವಾಗ SBI ಬಂದು ಡೊನೇಷನ್ಸ್ ಎಲ್ಲ ಕೌಂಟ್ ಮಾಡ್ತಾ ಇದ್ದಾರೆ. ಇವರು ಅರೆಸ್ಟ್ ಆಗಕ್ ಮುಂಚೆ ಮತ್ತೆ ಅರೆಸ್ಟ್ ಆದ್ಮೇಲೆ ಏನ್ ಬಂದಿದೆ ಅಂದ್ರೆ 8 ಲಕ್ಷ. ಪ್ರತಿದಿನ 8 ಲಕ್ಷ ಸಾಲಿಡ್ ಆಗಿ ಇವರು ಕಳ್ತನ ಮಾಡಿದ್ದಾರೆ. ಇದೆಷ್ಟು ದೊಡ್ಡದಂತ ಯೋಚನೆ ಮಾಡಿ. ಡೈಲಿ 8 ಜನ 8 ಲಕ್ಷ ಎತ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬನಿಗೂ 1 ಲಕ್ಷ, ಒಂದ್ ತಿಂಗಳು 30 ಲಕ್ಷ ಒಬ್ಬ ಕಳ್ತನ ಮಾಡ್ತಾ ಇದ್ದಾರೆ. ಇನ್ನು ಇದ್ರಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇದ್ರಲ್ಲಿ ಯೋಗ ಟೀಚರ್ ಒಬ್ಬ ಇದ್ದಾನೆ ಅಂದಿದ್ನಲ್ಲ, ಅವನಂತೂ ಮನೇಲಿ ಒಂದು ಹುಂಡಿನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ಅದ್ರಲ್ಲಿ ರಾಮದು ಸ್ಟಿಕರ್ ಹಾಕಿ, ಇವನ್ ಬ್ಯಾಂಕ್ QR ಕೋಡ್ ಹಾಕಿ, ಕಬ್ಣದಲ್ಲಿ ಹುಂಡಿ ಮಾಡಿಸಿ ಅದ್ರಲ್ಲಿ ಡೊನೇಟ್ ಮಾಡಿದ್ರೆ ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಿ ಇವನ್ ಬ್ಯಾಂಕ್ ಅಕೌಂಟ್ ನೇ ಕೊಟ್ಬಿಟ್ಟಿದ್ದಾನೆ. ಬರೀ ಈ ತರ ಮಾಡಿನೇ ಯೋಗ ಇನ್ಸ್ಟ್ರಕ್ಟರ್ ಅಕೌಂಟ್ ಅಲ್ಲಿ 65 lakhs ಸಿಕ್ಕಿದೆ. ಯೋಚನೆ ಮಾಡಿ, ಬರೀ 3-4 ವರ್ಷಕ್ಕೆ ಮುಂಚೆ ಬರೀ 15ರಿಂದ 20 ಸಾವಿರವರೆಗೂ ಸಂಬಳ ತಗೊಂತಿದ್ರು. ಇವತ್ತು ಫಾರ್ಮ್ ಹೌಸ್, ಹೊಸ ಕಾರು, ಹೊಸ ಫೋನ್ ಅಂತ ತಗೊಂಡು ಸೆಟ್ಲ್ ಆಗ್ಬಿಟ್ಟಿದ್ರು. ಬರೀ ಕಳ್ತನ ಮಾಡಿದ ಕಾಸನ್ನೇ ದೇವಸ್ಥಾನದಿಂದ ವೇರ್ ಹೌಸ್ಗೆ ಒಂದು ಕಾರಿಸ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ. ಅಪೋಸಿಷನ್ ಪಾರ್ಟಿ ಆಮ್ ಆದ್ಮಿ ಅಲ್ಲ ಕಾಂಗ್ರೆಸ್ ಅವ್ರು ಏನಂತಿದ್ದಾರೆ ಅಂದ್ರೆ ಒಂದ್ ದಿವಸಕ್ಕೆ 8 ಲಕ್ಷ ಕಳ್ತನ ಆಗ್ತಾ ಇದೆ ಅಂದ್ರೆ ಇದು ಬಂದು 1000 crore ಸ್ಕ್ಯಾಮ್ ಆಗಿರ್ಬೋದು ಅಂತ. ಯಾಕಂದ್ರೆ ಎಷ್ಟೊಂದು ವರ್ಷದಿಂದ ನಡೀತಿದೆ. ಏನೊಂದು ಆಶ್ಚರ್ಯ ಪಡ್ಬೇಕಾಗಿರೋ ವಿಷಯ ಅಂದ್ರೆ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ, ಇಷ್ಟೊಂದು ಡೊನೇಷನ್ ಬರೋ ದೇವಸ್ಥಾನದಲ್ಲಿ ಮನಿ ಕೌಂಟ್ ಮಾಡಕ್ಕೆ ಮಿಷಿನ್ ಇಲ್ಲ. ಇನ್ನ ಕೈಯಲ್ಲೇ ಕೌಂಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಅಂಗಡಿಯಲ್ಲಿ, ಚಿಕ್ಕ ದೇವಸ್ಥಾನಗಳಲ್ಲೂ ಇವಾಗ ಮಿಷಿನ್ಸ್ ಇದೆ. ಇವಾಗ SIT ಅವ್ರು ಏನಂತಿದ್ದಾರೆ ಅಂದ್ರೆ ಈ ದೇವಸ್ಥಾನಕ್ಕೆ 7 ಬ್ಯಾಂಕ್ ಅಕೌಂಟ್ಸ್ ಇದೆ ಅಂದ್ರೆ ಅದ್ರದ್ದು 5 ವರ್ಷದ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೇಳ್ತಿದ್ದಾರೆ. ಆ ರೆಕಾರ್ಡ್ಸ್ ಬಂದ್ರೆ ಇವ್ರಿಗೆ ಎಷ್ಟು ಮಿಸ್ ಆಗ್ತಿದೆ ಅಂತ ಎಸ್ಟಿಮೇಷನ್ ಕೊಡಕ್ಕಾಗಲ್ಲ. SIT ಅವ್ರಿಗೆ ಜುಲೈ 13th ವರೆಗೂ ಟೈಮ್ ಕೊಟ್ಟಿದ್ದಾರೆ ಇದನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಹಣ ಕಳ್ತನ ಆಗಿದೆ ಅಂತೆಲ್ಲ ಕಂಡುಹಿಡಿಯೋದಕ್ಕೆ. ಅದಾದ್ಮೇಲೆ ಕೋರ್ಟ್ ಅಲ್ಲಿ ಪ್ರೊಸೀಡ್ ಆಗುತ್ತೆ. ನೀವು ಹೇಳಿ, ಇದೊಂದೇ ದೇವಸ್ಥಾನದಲ್ಲಿ ಈ ತರ ಕಳ್ತನ ಆಗ್ತಿದೆ ಇಲ್ಲ ಬೇರೆ ಕಡೆನೂ ಈ ತರ ಆಗ್ತಾ ಇದೆಯಾ ಅಂತ ಕಮೆಂಟ್ಸ್ ಹೇಳಿ. ನಾನು ನಿಮ್ಗೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್